ಪ್ರಿಯರಾದವರೇ, ಯೇಸುಕ್ರಿಸ್ತನ ನಾಮದಲ್ಲಿ ನಿಮಗೆ ನನ್ನ ಪ್ರೀತಿಯ ವಂದನೆಗಳು. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಕರ್ತನಲ್ಲಿ ದೇವರಾದ ಯೇಸುಕ್ರಿಸ್ತನು ನಿಮ್ಮನ್ನು ಯಾವಾಗಲೂ ಗಮನಿಸುತ್ತಲೇ ಇದ್ದಾನೆ. ನೀವು ಸಂತೋಷವಾಗಿದ್ದೀರಾ? ದುಃಖದಲ್ಲಿ ಇದ್ದೀರಾ? ಸೋತು ಹೋಗಿದ್ದೀರಾ? ಅದಕ್ಕೆ ತಕ್ಕಂತೆ ನಮ್ಮೊಟ್ಟಿಗೆ ಮಾತನಾಡಿ ನಮ್ಮನ್ನು ಉತ್ಸಾಹಪಡಿಸುತ್ತಲೇ ಇದ್ದಾರಲ್ಲವ? ಎಷ್ಟು ಒಳ್ಳೆಯ ದೇವರು ನಮಗೆ ಇದ್ದಾರೆ. ಆತನು ನಿಮ್ಮನ್ನು ಪ್ರೀತಿಸುತ್ತಾನೆ, ನಿಮ್ಮ ಮೇಲೆ ಹೆಚ್ಚಿನ ಮಮತೆ ಇಟ್ಟಿದ್ದಾನೆ. ಆದ್ದರಿಂದ ಆ ದೇವರಲ್ಲಿ ಯಾವಾಗಲೂ ಸಂತೋಷವಾಗಿರಬೇಕು. ಹೇಗೆ ಎಂದು ಅಂದುಕೊಳ್ಳುತ್ತೀರಾ? ಒಂದು ವಾಕ್ಯದಲ್ಲಿ 3 ವಿಷಯಗಳು ಹೇಳಲ್ಪಟ್ಟಿದೆ ನೋಡಿರಿ. ಅವುಗಳಿಗೆ ನೀವು ಬಹಳ ಗಮನ ಕೊಡಬೇಕು. ರೋಮಾಪುರದವರಿಗೆ 12:12ನೇ ವಾಕ್ಯ. ಕ್ರೈಸ್ತರು ನಿರೀಕ್ಷಿಸುವ ಮಹಾ ಪದವಿಯನ್ನು ನೆನೆಸಿ ಉಲ್ಲಾಸವಾಗಿರ್ರಿ, ಉಪದ್ರವದಲ್ಲಿ ಸೈರಣೆ ಉಳ್ಳವರಾಗಿರ್ರಿ, ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಿರಿ. 3 ಕಾರ್ಯಗಳು: ಉಲ್ಲಾಸವುಳ್ಳವರಾಗಿರಿ, ಸೈರಣೆ ಉಳ್ಳವರಾಗಿರಿ, ಬೇಸರಗೊಳ್ಳದೆ ದೃಢವಾಗಿರಿ. ಯಾವ ಕಾರ್ಯಗಳು ಎಂಬುದಾಗಿ ಕೇಳಿದರೆ, ಮೊದಲನೆಯದಾಗಿ ನಿರೀಕ್ಷೆಯಲ್ಲಿ ಉಲ್ಲಾಸ. ಯಾವ ನಿರೀಕ್ಷೆ? ಯೇಸು ಕ್ರಿಸ್ತನು ನನ್ನ ಸಂಗಡ ಇದ್ದಾನೆ ಎಂಬಂತ ಒಂದು ನಂಬಿಕೆ. ಇದರಲ್ಲಿ ನೀವು ಉಲ್ಲಾಸವಾಗಿರಬೇಕು. ಹೇಗೆ ಉಲ್ಲಾಸವಾಗಿರುವುದು ಅಂದರೆ, ನನಗಾಗಿ ಸತ್ತು ಜೀವದಿಂದ ಇದ್ದಂತ ಯೇಸು ನನ್ನ ಸಂಗಡ ಇದ್ದಾನಲ್ಲವ, ಆತನು ನನ್ನನ್ನು ಕೈ ಬಿಡುವುದಿಲ್ಲ, ನನ್ನನ್ನು ಮುನ್ನಡೆಸುತ್ತಾನೆ. ಆತನು ನನಗೋಸ್ಕರ ಸತ್ತು ಜೀವದಿಂದ ಎದ್ದನು, ಪುನಃ ಬರಲಿದ್ದಾನೆ. ಪರಲೋಕದಲ್ಲಿ ನನಗೋಸ್ಕರ ಒಂದು ಬೀಡಾರವನ್ನು ಸಿದ್ಧ ಮಾಡುತ್ತಾ ಇದ್ದಾನೆ, ಬಂದು ನನ್ನನ್ನು ಕರೆದುಕೊಂಡು ಹೋಗುವನು. ಇದುವೇ ನನ್ನ ನಿರೀಕ್ಷೆ. ಈ ಲೋಕ ನಿರಂತರವಾದದ್ದಲ್ಲ, ಸ್ವಲ್ಪ ದಿನಗಳು ಮಾತ್ರ ನಾನಿಲ್ಲಿ ಬಾಳುತ್ತೇನೆ. ನಾನು ನಿತ್ಯ ಕಾಲವಾಗಿ ಪರಲೋಕದಲ್ಲಿ ಯೇಸುವಿನೊಂದಿಗೆ ಬಾಳಲಿದ್ದೇನೆ. ಇದುವೇ ನನ್ನ ನಿರೀಕ್ಷೆ. ಅದರಲ್ಲೇ ನಾನು ಸಂತೋಷ ಪಡುತ್ತೇನೆ. ನಾನು ಸಂತೋಷವಾಗಿ ಸೇವೆ ಮಾಡುವುದಕ್ಕೆ ಏನು ಕಾರಣ ಅಂದುಕೊಳ್ಳುತ್ತೀರಿ? ಯಾರೇ ಬೈದರು, ತೆಗಳಿದರು, ಬೇಡದ ಮಾತುಗಳನ್ನು ಆಡಿ ಕೀಳಾಗಿ ಮಾತನಾಡಿದರು, ಸಂತೋಷವಾಗಿ ಸೇವೆ ಮಾಡುವುದಕ್ಕೆ ಏನು ಕಾರಣ? ಏನು ಬೇಕಾದರೂ ಹೇಳಲಿ, ಇದೆಲ್ಲ ಸ್ವಲ್ಪ ದಿನ ಅಷ್ಟೇ. ಈ ಲೋಕದ ಜೀವಿತ ಮುಗಿದರೆ ಪರಲೋಕದಲ್ಲಿ ಯೇಸುವಿನೊಂದಿಗೆ ನೀನು ನಿತ್ಯ ಕಾಲವಾಗಿ ಸಂತೋಷವಾಗಿರುವೆ. ಅದುವೇ ನನ್ನ ನಿರೀಕ್ಷೆ, ಅದುವೇ ನನ್ನ ಶಾಶ್ವತ ಮನೆ. ಇದು ನನ್ನ ಪ್ರಯಾಣದ ಮಾರ್ಗ ಅಷ್ಟೇ. ಆ ಒಂದು ನಿರೀಕ್ಷೆಯಿಂದಲೇ ನಾನು ಸಂತೋಷವಾಗಿದ್ದೇನೆ, ಉಲ್ಲಾಸವಾಗಿದ್ದೇನೆ. ಯಾವುದೂ ನನ್ನನ್ನು ಕದಲಿಸುವುದಿಲ್ಲ. ಆ ನಿರೀಕ್ಷೆಯಲ್ಲಿ ಉಲ್ಲಾಸವಾಗಿರಬೇಕು. ಉಪದ್ರವದಲ್ಲಿ ಸೈರಣೆ ಉಳ್ಳವರಾಗಿರ್ರಿ. ಆ ರೀತಿ ನಾವು ಪರಲೋಕವನ್ನು ನೋಡಿ ಪ್ರಯಾಣ ಮಾಡುತ್ತಾ ಇರುವಾಗ ಆ ಮಾರ್ಗವು ಉಪದ್ರವದ ಮಾರ್ಗವೇ. ಲೋಕದಲ್ಲಿ ಬಾಳುವವರೆಗೂ ಉಪದ್ರವಗಳು, ಕಷ್ಟಗಳು, ಇಕ್ಕಟ್ಟುಗಳು, ನಿಂದೆ, ಅವಮಾನಗಳು ಇದೆಲ್ಲ ಕೂಡ ಇದ್ದೇ ಇರುತ್ತದೆ. ನೀವು ಈ ಉಪದ್ರವದಲ್ಲಿ ಸೋತು ಹೋಗಬಾರದು. ಉಪದ್ರವ ಬಂದರೆ ಏನ್ ಮಾಡಬೇಕು? ಸೈರಣೆಯಿಂದ ಇರಬೇಕು. ಉಪದ್ರವದ ಸಮಯದಲ್ಲಿ ಆತುರಪಟ್ಟು ಮಾತನಾಡಬಾರದು. ನಿಮ್ಮ ಮನೆಯಲ್ಲಿ, ಕೆಲಸದಲ್ಲಿ, ಬಿಸ್ನೆಸ್ನಲ್ಲಿ, ನಿಮ್ಮ ಸಭೆಯಲ್ಲಿ, ಜನರ ಮಧ್ಯದಲ್ಲಿ ನೀವು ಕೆಲವರು ಉಪದ್ರವ ಕೊಡುತ್ತಿದ್ದಾರೆ, ಬಾಧಿಸುತ್ತಿದ್ದಾರೆ ಅಂದರೆ ನೀವು ಅವಸರಪಟ್ಟು ಮಾತನಾಡಬಾರದು. ಉಪದ್ರವದ ಕಾಲದಲ್ಲಿ ನೀವು ಬಹಳ ತಾಳ್ಮೆಯಿಂದ ಇರುವುದಕ್ಕೆ ಕಲಿತುಕೊಳ್ಳಬೇಕು. ಯೇಸುವನ್ನು ನೋಡಿರೆ ಆತನ ಮೇಲೆ ಸುಳ್ಳು ಆರೋಪಗಳನ್ನು ಹೊರಿಸುತ್ತಾರೆ, ಹೊಡೆಯುತ್ತಾರೆ, ಅವಮಾನ ಪಡಿಸುತ್ತಾರೆ, ಆತನ ಮುಖಕ್ಕೆ ಉಗುಳುತ್ತಾರೆ. ಎಷ್ಟು ಕೇವಲವಾದಂತ ಕಾರ್ಯಗಳು. ಆತನೇನಾದರೂ ಉತ್ತರ ಕೊಟ್ಟನ? ತಾಳ್ಮೆಯಿಂದ ಮೌನವಾಗಿದ್ದನು. ಇದೆಲ್ಲ ಎಷ್ಟು ದಿನಗಳು ಮಾಡಿರಿ, ಮಾತನಾಡಿ. ಎಲ್ಲ ಸ್ವಲ್ಪ ದಿನಗಳ ನಂತರ ನಾನು ಜೀವದಿಂದ ಎದ್ದೇಳುತ್ತೇನೆ, ಮಹಿಮೆಯ ಶರೀರದೊಟ್ಟಿಗೆ. ಅದರ ನಂತರ ಯಾರು ಯೇಸುವನ್ನು ಟಚ್ ಮಾಡೋದಕ್ಕೆ ಆಗದು, ಆತನಿಗೆ ಗೊತ್ತು. ಸ್ವಲ್ಪ ಕಾಲ ಮಾತ್ರವೇ ಈ ಉಪದ್ರವ. ಆದ್ದರಿಂದ ನೀವು ಉಪದ್ರವದಲ್ಲಿ ಬಹಳ ತಾಳ್ಮೆಯಿಂದ ಇರಿ. ಸುಮ್ಮನೆ ಅವಸರಪಟ್ಟು ಕೋಪಗೊಳ್ಳಬೇಡಿ, ಸಿಟ್ಟಾಗಬೇಡಿ. ನೀವು ಕೋಪದಿಂದ ಮಾತನಾಡಿದರೆ ಏನ್ ನಡೆಯುತ್ತದೆ? ಮನೆಯಲ್ಲಿ ಸಮಾಧಾನ ಬಾಧಿಸಲ್ಪಡುತ್ತದೆ. ಕೆಲಸ ಮಾಡುವ ಸ್ಥಳದಲ್ಲಿ ನಿಮ್ಮ ಐಕ್ಯತೆ ಬಾಧಿಸಲ್ಪಡುತ್ತದೆ. ಸಭೆಯಲ್ಲಿ ಸಂತೋಷ ಬಾಧಿಸಲ್ಪಡುತ್ತದೆ. ಆದ್ದರಿಂದ ಉಪದ್ರವದ ಕಾಲದಲ್ಲಿ ನೀವು ತಾಳ್ಮೆಯಿಂದ ಸಹಿಸಿಕೊಳ್ಳಲು ಅಭ್ಯಾಸ ಮಾಡಿಕೊಳ್ಳಿ. ಯೇಸು ಅದನ್ನು ತಾನೇ ಕಲಿಸಿಕೊಟ್ಟನು. ಆದ್ದರಿಂದ ಉಪದ್ರವದಲ್ಲಿ ಸೈರಣೆ ಉಳ್ಳವರಾಗಿರಿ ಎಂದು ಹೇಳುತ್ತಾರಲ್ಲ, ಸೈರಣೆ ಉಳ್ಳವರಾಗಿರಿ. ಈ ಸೈರಣೆಯೇ ಬರುತ್ತಾ ಇಲ್ಲ. ಅವಸರದಿಂದ ಮಾತನಾಡಿ ಬಿಡುತ್ತೇನೆ, ನಂತರ ಅದೇ ಮಾತುಗಳನ್ನು ಇಟ್ಟುಕೊಂಡು ನನ್ನನ್ನು ಬೇರೆ ರೀತಿ ಮಾತನಾಡುತ್ತಾರೆ. ನಿಮ್ಮ ಬಾಯಿಂದ ಅಂತ ಮಾತುಗಳನ್ನು ತರಬೇಕೆಂದೇ ಅವರು ಆ ರೀತಿ ಮಾತನಾಡುವರು. ಯಾಕೆ ನನ್ನನ್ನು ತೆಗಳುತ್ತಾ ಬೈಯುತ್ತಾ ಇದ್ದಾರೆ, ನಾನು ಉತ್ತರ ಕೊಡುತ್ತಿಲ್ಲ, ಹಾಗೆ ಮುಂದುವರಿಸುತ್ತಾ ಇದ್ದಾರೆ. ಏನಾದ್ರೂ ಉತ್ತರ ಕೊಟ್ಟರೆ ಅದನ್ನಿಟ್ಟುಕೊಂಡು ಸಮಸ್ಯೆ ಮಾಡೋಣ ಎಂಬುದಾಗಿ, ನೀನೇನು ಬೇಕಾದ್ರೂ ಮಾತನಾಡಿಕೋ ಎಂಬುದಾಗಿ ತಾಳ್ಮೆಯಿಂದ ಇದ್ದರೆ ಸೈತಾನ ನಾಚಿಕೆ ಪಟ್ಟು ಹೋಗುವನು. ಆದ್ದರಿಂದ ಉಪದ್ರವದ ಕಾಲದಲ್ಲಿ ತಾಳ್ಮೆಯಿಂದ ಇರುವುದಕ್ಕೆ ಅಭ್ಯಾಸ ಮಾಡಿಕೊಳ್ಳಿ. ದೇವರು ನಿಮಗೆ ಆ ಕೃಪೆಯನ್ನು ಕೊಡುತ್ತಾರೆ. 3ನೇದಾಗಿ ಇನ್ನೊಂದು ಕಾರ್ಯ ಹೇಳಲ್ಪಟ್ಟಿದೆ, ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಿರಿ. ಪ್ರಾರ್ಥನೆ ಇದೇ ಬಹಳ ಮುಖ್ಯ. ನೀವು ಪ್ರಾರ್ಥನೆಯಲ್ಲಿ ದೃಢವಾಗಿದ್ದರೆ ನೀವು ಸಂತೋಷವಾಗಿರಬಹುದು, ತಾಳ್ಮೆಯಿಂದ ಇರಬಹುದು. ಶಾಂತ ಗುಣ ಇದೆಲ್ಲವನ್ನು ಕೂಡ ಪ್ರಾರ್ಥನೆಯಿಂದಲೇ ಹೊಂದಲು ಸಾಧ್ಯ. ಯಾಕೆಂದರೆ ಪ್ರಾರ್ಥನೆ ಮಾಡುವಾಗ ಏನ್ ನಡೆಯುತ್ತದೆ? ನಾವು ಯೇಸುವಿನ ಪಾದಗಳಲ್ಲಿ ಕುಳಿತುಕೊಳ್ಳುತ್ತೇವೆ, ಆತನನ್ನು ದೃಷ್ಟಿಸಿ ನೋಡುತ್ತೇವೆ.
ಆತನ ಪ್ರಸನ್ನತೆಯಲ್ಲಿ ಇರುತ್ತೇವಲ್ಲ, ಹಾಗಾಗಿ ಯೇಸುವಿನ ಸ್ವಭಾವ ಪ್ರಾರ್ಥನೆ ಮಾಡುತ್ತಾ 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 ಆತನ ಸ್ವಭಾವ ನಮ್ಮೊಳಗೆ ಬರುತ್ತಲೇ ಇರುತ್ತದೆ. ಆತನ ತಾಳ್ಮೆ ಬರುತ್ತದೆ, ಆತನ ಶಾಂತಿ ಬರುತ್ತದೆ, ಆತನ ಪ್ರೀತಿ ನಮ್ಮೊಳಗೆ ಬರುತ್ತದೆ, ಆತನ ಸಂತೋಷ ನಮ್ಮೊಳಗೆ ಬರುತ್ತದೆ, ಆತನ ಬಲ ನಮ್ಮಲ್ಲಿ ಉಂಟಾಗುತ್ತದೆ. ಆದ್ದರಿಂದಲೇ ವಾಕ್ಯ ಹೇಳುತ್ತದೆ, ಬೇಸರಗೊಳ್ಳದೆ ಪ್ರಾರ್ಥನೆಯಲ್ಲಿ ದೃಢವಾಗಿರಿ. ಇದು ಸೈತಾನನಿಗೆ ಗೊತ್ತು. ಆದ್ದರಿಂದಲೇ ನಿಮ್ಮ ಪ್ರಾರ್ಥನೆಯನ್ನು ತಡೆಯುವುದಕ್ಕೆ ಏನೆಲ್ಲ ಮಾಡಬಹುದು ಎಲ್ಲವನ್ನೂ ಅವನು ಮಾಡುತ್ತಾನೆ. ನಾಳೆ ಪ್ರಾರ್ಥನೆ ಮಾಡು, ಸಂಜೆ ಪ್ರಾರ್ಥನೆ ಮಾಡು, ಈಗ ಟಯರ್ಡ್ ಆಗಿದೆಯಲ್ಲ ಮಲಗಿಕೋ ಎಂಬಂತ ಯೋಚನೆಗಳನ್ನೆಲ್ಲ ನಮ್ಮ ಹೃದಯದಲ್ಲಿ ತರುವನು. ನೀವು ಅದಕ್ಕೆ ಅವಕಾಶ ಕೊಟ್ಟರೆ ಅಷ್ಟೇ ಪ್ರಾರ್ಥನೆ ಸಮಯ ಹೋಗುತ್ತದೆ. ಸಾಯಂಕಾಲ ಪ್ರಾರ್ಥಿಸೋಣ ಎಂಬುದಾಗಿ ಇರುತ್ತೀರಿ, ಸಾಯಂಕಾಲ ಹೇಳುವನು ರಾತ್ರಿ ಪ್ರಾರ್ಥಿಸಬಹುದು. ರಾತ್ರಿ ತುಂಬಾ ಟಯರ್ಡ್ ಆಗಿದೆಯಾ, ನಾಳೆ ಪ್ರಾರ್ಥನೆ ಮಾಡು, ಮತ್ತೆ ನಾಳೆ ಹೇಳುವನು ಮಧ್ಯಾಹ್ನ ಪ್ರಾರ್ಥನೆ ಮಾಡು. ಹೀಗೆ ಪ್ರಾರ್ಥನೆ ಸಮಯವನ್ನು ಮುಂದೂಡಿ ಪ್ರಾರ್ಥನೆ ಮಾಡುವುದಕ್ಕೆ ಆಗದಂತೆ ಮಾಡುವನು. ನೀವು ಅದಕ್ಕೆ ಅವಕಾಶ ಕೊಡದೆ ಪ್ರಾರ್ಥನೆಯಲ್ಲಿ ದೃಢವಾಗಿರಬೇಕು. ಇಲ್ಲ ಇದು ನನ್ನ ಪ್ರಾರ್ಥನೆ ಸಮಯ, ನಾನು ದೇವರೊಟ್ಟಿಗೆ ಮಾತನಾಡುತ್ತೇನೆ, ದೇವರ ಮುಂದೆ ಕಾದಿರುತ್ತೇನೆ, ಆತನ ಮುಂದೆ ಕೂತಿರುತ್ತೇನೆ ಎಂದು ಅದರಲ್ಲಿ ದೃಢವಾಗಿರುವುದಾದರೆ ನೀವು ಖಂಡಿತ ಜಯಿಸುವಿರಿ. ಹಾಗಾಗಿ ಈ 3 ಕಾರ್ಯಗಳನ್ನು ಮನಸ್ಸಿನಲ್ಲಿ ದೃಢವಾಗಿ ಇಟ್ಟುಕೊಳ್ಳುವಿರಾ? ನಿರೀಕ್ಷೆಯಲ್ಲಿ ಯಾವಾಗಲೂ ಉಲ್ಲಾಸವಾಗಿರಬೇಕು. ಯೇಸು ನನ್ನೊಂದಿಗೆ ಇದ್ದಾನೆ ಎಂಬಂತ ನಂಬಿಕೆ. ಆತನು ಬರಲಿದ್ದಾನೆ, ನಾನು ಯೇಸುವಿನೊಂದಿಗೆ ಪರಲೋಕ ರಾಜ್ಯದಲ್ಲಿ ಬಾಳುತ್ತೇನೆ, ಅದುವೇ ನನ್ನ ನಿರೀಕ್ಷೆ. ಅದನ್ನು ನೆನೆಸಿ ಸಂತೋಷವಾಗಿ ಇರಿ, ಸರಿನಾ? ಉಪದ್ರವ ಬಂದರೆ ತಾಳ್ಮೆಯಿಂದ ಇರಿ. ಯಾರೇನೇ ಮಾತನಾಡಲಿ, ಬೈಯಲಿ, ಹೊಡೆಯಲಿ, ಪರವಾಗಿಲ್ಲ, ನಾನು ತಾಳ್ಮೆಯಿಂದ ಸಹಿಸಿಕೊಳ್ಳುತ್ತೇನೆ, ಯೇಸು ಅದನ್ನೇ ಕಲಿಸಿಕೊಟ್ಟನೆಂಬುದಾಗಿ ತಾಳ್ಮೆಯಿಂದ ಇರಿ. ಪ್ರಾರ್ಥನೆಯಲ್ಲಿ ಬೇಸರಗೊಳ್ಳದೆ ದೃಢವಾಗಿರಿ, ಪ್ರಾರ್ಥನೆಯಲ್ಲಿ ದೃಢವಾಗಿರಬೇಕು, ಸರಿನಾ? ಈ 3 ಕರೆಕ್ಟ್ ಆಗಿ ಮಾಡುವಿರಾ? ಹಾಗಾದರೆ ದೇವರನ್ನು ನೋಡಿ ಹೇಳಿರಿ, ದೇವರೇ ನನಗೆ ಕೊಟ್ಟಂತ ನಿರೀಕ್ಷೆಗಾಗಿ ಸ್ತೋತ್ರ, ಅದರಲ್ಲಿ ನಾನು ಉಲ್ಲಾಸವಾಗಿರುವೆನೋ. ಏನೇ ಉಪದ್ರವಗಳು ಬಂದರೂ ನಾನು ತಾಳ್ಮೆಯಿಂದ ಇರುವೆನೋ. ಬೇಸರಗೊಳ್ಳದೆ ಪ್ರಾರ್ಥನೆಯಲ್ಲಿ ದೃಢವಾಗಿರುತ್ತೇನೆ, ನನಗೆ ಕೃಪೆ ಕೊಡಿರಿ. ಯೇಸುವಿನ ನಾಮದಲ್ಲಿ ಆಮೇನ್, ಆಮೇನ್.